ಎಲ್ರಿಗೂ ನಮಸ್ಕಾರ. ಬಿಫೈಲ್ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ನಿಮ್ಮ ಅರುಣ್ ರಾಘವ್. ಈ ವಾರದ ಸಂಚಿಕೆಯಲ್ಲಿ ಶರಾವತಿ ಪಂಪ್ ಸ್ಟೋರೇಜ್ ವಿಚಾರವಾಗಿ ಮಾತಾಡ್ತೀವಿ. ಈ ಶರಾವತಿ ಲಿಂಕ್ ಪಂಪ್ ಸ್ಟೋರೇಜ್ ಯೋಜನೆಯಿಂದ ಇಡೀ ಪಶ್ಚಿಮ ಘಟ್ಟ ಮತ್ತು ಅದರ ಸುತ್ತಮುತ್ತಲು ಇರುವಂತಹ ಮಾನವ ಸಂಕುಲಕ್ಕೆ ಮತ್ತು ಜೀವ ಸಂಕುಲಕ್ಕೆ ಅಪಾರವಾದಂತಹ ಹಾನಿಯಾಗುತ್ತೆ ಅಂತ ಅಲ್ಲಿನ ಸ್ಥಳೀಯರು, ಪರಿಸರವಾದಿಗಳು ಮತ್ತು ಮಲೆನಾಡಿಗರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಯಾವುದೇ ಕಾರಣಕ್ಕೂ ಈ ಯೋಜನೆ ಜಾರಿಯಾಗಬಾರದು ಅಂತ ಪ್ರತಿಭಟನೆಗಳು ಸಹ ಜೋರಾಗ್ತಾ ಇದ್ದಾವೆ. ಇದು ಕೇವಲ ಪರಿಸರದ ದೃಷ್ಟಿಯಿಂದ ಮಾತ್ರ ಅಲ್ಲ, ಹಣಕಾಸಿನ ದೃಷ್ಟಿಯಿಂದಲೂ ಕೂಡ. ಯಾಕಂದ್ರೆ ಈ ಯೋಜನೆಯನ್ನ ಅನುಷ್ಠಾನಗೊಳಿಸಬೇಕಾದ್ರೆ ಕೋಟ್ಯಾಂತರ ರೂಪಾಯಿಗಳ ಹೂಡಿಕೆಯ ಅವಶ್ಯಕತೆ ಇದೆ. ಹಾಗಾದ್ರೆ ಬನ್ನಿ, ಸರ್ಕಾರದ ಹಂತದಲ್ಲಿ ಈ ಪ್ರಾಜೆಕ್ಟ್ಗೆ ಅಪ್ರೂವಲ್ ಅನ್ನ ಕೊಡೋ ದೃಷ್ಟಿಯಿಂದ ಏನೆಲ್ಲಾ ಕನ್ಸರ್ನ್ಸ್ ಗಳನ್ನ ಬದಿಗೊತ್ತಿದ್ದಾರೆ ಅನ್ನೋದನ್ನ ಡಿಫೈಲ್ ಎಕ್ಸ್ಪೋಸ್ ಮಾಡಿದೆ. ಅದರ ಸಮಗ್ರ ಮಾಹಿತಿಯನ್ನ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಕರ್ನಾಟಕ ವಿದ್ಯುತ್ ನಿಗಮ ಕೆಪಿಸಿಎಲ್ ಅವರು ಆರ್ಥಿಕ ಇಲಾಖೆಗೆ ಶರಾವತಿ ಪಂಪ್ ಸ್ಟೋರೇಜ್ ಕುರಿತಂತೆ ಒಂದು ಪ್ರಸ್ತಾವನೆಯನ್ನ ಸಲ್ಲಿಸಿರ್ತಾರೆ. ಆದ್ರೆ ಆರ್ಥಿಕ ಇಲಾಖೆ ಇದನ್ನ ಬಲವಾಗಿ ಆಕ್ಷೇಪಿಸಿರುತ್ತೆ. ಅಷ್ಟೇ ಅಲ್ಲ, ಈ ಟೆಂಡರ್ ಪ್ರಕ್ರಿಯೆಗಳನ್ನ ತರಾತುರಿಯಲ್ಲಿ ನಡೆಸಲಾಗುತ್ತೆ. ಹೀಗೆ ಈ ಟೆಂಡರ್ ಪ್ರಕ್ರಿಯೆಗಳನ್ನ ತರಾತುರಿಯಲ್ಲಿ ನಡೆಸಿರೋದನ್ನ ಪ್ರಶ್ನಿಸಿ L&T ಕಂಪನಿ ನ್ಯಾಯಾಲಯದ ಮೆಟ್ಟಿಲನ್ನ ಏರುತ್ತೆ. ಎಲೆಕ್ಟ್ರಲ್ ಬಾಂಡ್ ಗಳನ್ನ ಅತಿ ಹೆಚ್ಚು ಖರೀದಿ ಮಾಡಿದವರ ಪಟ್ಟಿಯಲ್ಲಿ ಬರೋದು ಮೆಗಾ ಇಂಜಿನಿಯರಿಂಗ್ ಈ ಯೋಜನೆಯನ್ನ, ಅಂದ್ರೆ 8,000 ಕೋಟಿ ರೂಪಾಯಿಗಳ ಮೊತ್ತದ ಈ ಯೋಜನೆಯನ್ನ ತನ್ನ ಪಾಲಾಗಿಸಿಕೊಂಡಿದೆ. ಹಾಗಾದ್ರೆ ಈ ಪಂಪ್ ಸ್ಟೋರೇಜ್ ಘಟಕ ಅಂದ್ರೆ ಏನು? ಬೇಸಿಕಲಿ 2 ರಿಸರ್ವಾಯರ್ ಗಳಿರ್ತವೆ, ಅಪ್ಪರ್ ಡ್ಯಾಮ್, ಲೋಯರ್ ಡ್ಯಾಮ್. ಅಪ್ಪರ್ ಡ್ಯಾಮ್ ಇಂದ ನೀರನ್ನ ಲೋಯರ್ ಡ್ಯಾಮ್ಗೆ ಕಳಿಸುವಂತಹ ಒಂದು ಪ್ರಕ್ರಿಯೆಯಲ್ಲಿ ಟನಲ್ ಗಳನ್ನ ಹಾದು ಟರ್ಬೈನ್ ಗಳಿಂದ ನೀರನ್ನ ಲೋಯರ್ ರಿಸರ್ವಾಯರ್ ಗಳಿಗೆ ಕಳಿಸಲಾಗುತ್ತೆ. ಅಂಡ್ ಈ ಪ್ರಕ್ರಿಯೆಯಲ್ಲಿ ವಿದ್ಯುತ್ ಅನ್ನ ಜನರೇಟ್ ಮಾಡಲಾಗುತ್ತೆ. ನಾನ್ ಪೀಕ್ ಅವರ್ಸ್ ಅಂತ ಕರಿತೀವಿ. ಅಂದ್ರೆ ವಿದ್ಯುತ್ ಬೇಡಿಕೆ ಕಡಿಮೆ ಇರುವಂತಹ ಅವಧಿಯಲ್ಲಿ ಲೋಯರ್ ರಿಸರ್ವಾಯರ್ ಇಂದ ಮತ್ತೆ ನೀರನ್ನ ಅಪ್ಪರ್ ರಿಸರ್ವಾಯರ್ ಗೆ ಪಂಪ್ ಮಾಡಿ ಇಡಲಾಗುತ್ತೆ. ಬೇಸಿಕಲಿ ಅಪ್ಪರ್ ರಿಸರ್ವಾಯರ್ ಅಲ್ಲಿ ಎಷ್ಟು ನೀರಿನ ಪ್ರಮಾಣ ಇದೆ ಅನ್ನೋದು ಒಂದು ಬ್ಯಾಟರಿಯ ರೀತಿಯಲ್ಲಿ ಕೆಲಸ ಮಾಡುತ್ತೆ. ವಿದ್ಯುತ್ ಬೇಡಿಕೆ ಹೆಚ್ಚಿರುವಂತಹ ಸಂದರ್ಭಗಳಲ್ಲಿ ಅಪ್ಪರ್ ರಿಸರ್ವಾಯರ್ ಇಂದ ಲೋಯರ್ ರಿಸರ್ವಾಯರ್ ಗೆ ವಾಟರ್ ಅನ್ನ ಮೂವ್ ಮಾಡಿ ಇದರಿಂದ ವಿದ್ಯುತ್ ಅನ್ನ ಜನರೇಟ್ ಮಾಡಲಾಗುತ್ತೆ. ಹೆಚ್ಚಿನ ವಿದ್ಯುತ್ ಬೇಡಿಕೆಗಳನ್ನ ಪೂರೈಸಿಕೊಳ್ಳಲಾಗುತ್ತೆ. ನಮಗೆ ಸಿಕ್ಕಿರುವಂತಹ ಪ್ರಾಥಮಿಕ ಮಾಹಿತಿಯನ್ನು ಆಧರಿಸಿ ಹಿಂದೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಕೆಪಿಸಿಎಲ್ ಅವರು 1000 ಮೆಗಾವ್ಯಾಟ್ ಸಾಮರ್ಥ್ಯದ ಪಂಪ್ ಸ್ಟೋರೇಜ್ ಘಟಕವನ್ನ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂದ್ರೆ ಖಾಸಗಿ ಸಹಭಾಗಿತ್ವದಲ್ಲಿ ಕೈಗೆತ್ತಿಕೊಳ್ತೀವಿ ಅಂತ ಆರ್ಥಿಕ ಇಲಾಖೆಗೆ ಒಂದು ಪ್ರಸ್ತಾವನೆಯನ್ನ ಸಲ್ಲಿಸುತ್ತೆ. ಅಂಡ್ ಈ ಪ್ರಸ್ತಾವನೆಯನ್ನ ಆರ್ಥಿಕ ಇಲಾಖೆ ಕೂಲಂಕುಷವಾಗಿ ಪರಿಶೀಲಿಸಿ ಇದಕ್ಕೆ ಬಲವಾಗಿ ಆಕ್ಷೇಪಗಳನ್ನು ವ್ಯಕ್ತಪಡಿಸೋದಲ್ಲದೆ ಅವರು ಅಭಿಪ್ರಾಯಗಳನ್ನು ಕೊಡ್ತಾರೆ. ಬನ್ನಿ, ಆರ್ಥಿಕ ಇಲಾಖೆ ಏನು ಅಭಿಪ್ರಾಯಗಳನ್ನ ಕೊಟ್ಟಿದೆ ಅಂತ ನೋಡ್ಕೊಂಬರೋಣ. ಕೆಪಿಸಿಎಲ್ ಈಗಾಗಲೇ 2,000 ಮೆಗಾವ್ಯಾಟ್ ಸಾಮರ್ಥ್ಯದ ಪಂಪ್ ಸ್ಟೋರೇಜ್ ಘಟಕ ನಿರ್ಮಾಣ ಯೋಜನೆಯನ್ನು ಕೈಗೆತ್ತಿಕೊಂಡಿದೆ. ಕರ್ನಾಟಕದಲ್ಲಿ ಹೆಚ್ಚುವರಿ ವಿದ್ಯುತ್ ಉತ್ಪಾದನೆಯಾಗಿದ್ದರೂ ತಕ್ಷಣವೇ 1000 ಮೆಗಾವ್ಯಾಟ್ ಸಾಮರ್ಥ್ಯದ ಮತ್ತೊಂದು ಪಂಪ್ ಸ್ಟೋರೇಜ್ ಘಟಕ ನಿರ್ಮಾಣ ಯೋಜನೆಯನ್ನು ಖಾಸಗಿ ಸಹಭಾಗಿತ್ವದಲ್ಲಿ ಕೈಗೆತ್ತಿಕೊಳ್ಳುವುದು ಅಗತ್ಯವಿಲ್ಲ ಅಂತ ಆರ್ಥಿಕ ಇಲಾಖೆ ತನ್ನ ಅಭಿಪ್ರಾಯವನ್ನ ಹೇಳುತ್ತೆ. ಅಷ್ಟೇ ಅಲ್ಲ, ಖಾಸಗಿ ವಲಯವು 5,000 ಕೋಟಿ ರು ವೆಚ್ಚದಲ್ಲಿ ಪಂಪ್ ಸ್ಟೋರೇಜ್ ಘಟಕವನ್ನ ಸ್ಥಾಪಿಸುತ್ತಿದ್ದರೂ ರಾಜ್ಯ ಸರ್ಕಾರವು ಸಂಬಂಧಪಟ್ಟ ಖಾಸಗಿ ಪಾಲುದಾರರೊಂದಿಗೆ 25 ವರ್ಷಗಳ ಸಾರ್ವಜನಿಕ ಖಾಸಗಿ ಭಾಗಿತ್ವದಲ್ಲಿರಬೇಕಾಗುತ್ತದೆ. ಖಾಸಗಿ ಪಾಲುದಾರರು ಮಾಡಿದ ಹೂಡಿಕೆಯ ಸುಮಾರು 50% ಅಷ್ಟು ಕರ್ನಾಟಕ ಸರ್ಕಾರ ಅಥವಾ ಎಸ್ಕಾಂಗಳು ಮೊದಲ ವರ್ಷದಲ್ಲಿಯೇ ಪಾವತಿಸಬೇಕಾಗುತ್ತದೆ ಎಂದು ಆರ್ಥಿಕ ಇಲಾಖೆ ತನ್ನ ಅಭಿಪ್ರಾಯವನ್ನು ಕೊಡುತ್ತೆ. ಇನ್ನು ಕರ್ನಾಟಕದಲ್ಲಿ 2021ರಲ್ಲೇ 14,367 ಮೆಗಾವ್ಯಾಟ್ ಸಾಮರ್ಥ್ಯದ ಗರಿಷ್ಠ ಬೇಡಿಕೆಯನ್ನ ಸಮರ್ಥವಾಗಿ ನಿಭಾಯಿಸಿದೆ. ಅಲ್ಲದೆ PRDCL ಅಧ್ಯಯನದ ಪ್ರಕಾರ 2024ರವರೆಗೂ ಗರಿಷ್ಠ ಬೇಡಿಕೆಯನ್ನು ಪೂರೈಸುವಂತಹ ಸಾಮರ್ಥ್ಯ ನಮ್ಮಲ್ಲಾಗ್ಲೇ ಇರೋದ್ರಿಂದ ಈ ಯೋಜನೆಯ ಅಗತ್ಯ ಇಲ್ಲ ಅಂತ ಆರ್ಥಿಕ ಇಲಾಖೆ ಸ್ಪಷ್ಟವಾಗಿ ಅಭಿಪ್ರಾಯವನ್ನ ಹೇಳುತ್ತೆ. ಇನ್ನು ಮುಂದುವರೆದು ಎನರ್ಜಿ ಸ್ಟೋರೇಜ್ ಟೆಕ್ನಾಲಜೀಸ್ ಅಂತ ಕರಿತೀವಿ. ವಿದ್ಯುತ್ ಶೇಖರಣಾ ತಂತ್ರಜ್ಞಾನದಲ್ಲಿ ಕ್ಷಿಪ್ರಗತಿಯಲ್ಲಿ ಬದಲಾವಣೆಗಳಾಗ್ತಾ ಇದ್ದಾವೆ ಮತ್ತು ಇಂಧನ ವಲಯದಲ್ಲಿ ಕೈಗಾರಿಕೆಗಳು ಮುಕ್ತ ಮಾರುಕಟ್ಟೆಯಿಂದ ನೇರವಾಗಿ ವಿದ್ಯುತ್ ಪಡೆಯುವ ಪ್ರವೃತ್ತಿಯನ್ನು ರೂಢಿಸಿಕೊಂಡಿವೆ. ಹೀಗಾಗಿ ಎಸ್ಕಾಂಗಳು ಸರಬರಾಜು ಮಾಡುವ ವಿದ್ಯುತ್ಗೆ ಹೆಚ್ಚಿನ ಬೇಡಿಕೆ ಕಾರ್ಯರೂಪಕ್ಕೆ ಬರುವುದಿಲ್ಲ. ಆದರೂ ಖಾಸಗಿ ಸಹಭಾಗಿತ್ವದಲ್ಲಿ ಮತ್ತೊಂದು ಪಂಪ್ ಸ್ಟೋರೇಜ್ ಘಟಕ ನಿರ್ಮಾಣ ಕೈಗೆತ್ತಿಕೊಂಡರೆ ಎಸ್ಕಾಂಗಳ ನಷ್ಟವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ ಅಂತ ಆರ್ಥಿಕ ಇಲಾಖೆ ಅಭಿಪ್ರಾಯವನ್ನ ಕೊಡುತ್ತೆ. ಹೀಗೆ ಆರ್ಥಿಕ ಇಲಾಖೆ ತನ್ನ ಅಭಿಪ್ರಾಯವನ್ನ ಸ್ಪಷ್ಟವಾಗಿ ಕೊಟ್ಟರು ಕೆಪಿಸಿಎಲ್ ಅವರು ಇದರಿಂದ ಯಾವುದೇ ಆರ್ಥಿಕ ಹೊರೆ ಉಂಟಾಗುವುದಿಲ್ಲ ಅಂತ ಈ ಯೋಜನೆಯನ್ನ ಸಮರ್ಥಿಸಿಕೊಳ್ತಾರೆ. ಬನ್ನಿ, ಕೆಪಿಸಿಎಲ್ ಅವರು ಏನು ಸಮರ್ಥನೆಯನ್ನ ಕೊಟ್ಟಿದ್ದಾರೆ ಅಂತ ನೋಡ್ಕೊಂಬರೋಣ. 2,000 ಮೆಗಾವ್ಯಾಟ್ ನ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯನ್ನು ಕೆಪಿಸಿಎಲ್ ಕೈಗೆತ್ತಿಕೊಂಡಿರುವುದರಿಂದ ಹೆಚ್ಚುವರಿ ಹಣದ ಹೂಡಿಕೆ ಮಾಡಲು ನಿಗಮಕ್ಕೆ ಆರ್ಥಿಕವಾಗಿ ಹೊರೆಯಾಗಲಿದೆ. ಸರ್ಕಾರವು ಖಾಸಗಿ ಸಹಭಾಗಿತ್ವದಲ್ಲಿ 1000 ಮೆಗಾವ್ಯಾಟ್ ಪಂಪ್ ಸ್ಟೋರೇಜ್ ಯೋಜನೆಯನ್ನು ಜಾರಿಗೊಳಿಸಲು 2021-22ನೇ ಸಾಲಿನ ಮುಂಗಡ ಪತ್ರದಲ್ಲಿ ಘೋಷಿಸಿರುತ್ತದೆ.
ಪ್ರಸ್ತುತ ಯೋಜನೆಯಿಂದ ಸರ್ಕಾರಕ್ಕೆ ಆರ್ಥಿಕ ಹೊರೆ ಇರುವುದಿಲ್ಲ ಅಂತ ಅಂದು ಕೆಪಿಸಿಎಲ್ ನ ಉಪಾಧ್ಯಕ್ಷರು ಮತ್ತು ಇಂಧನ ಇಲಾಖೆಯ ಸಚಿವರಾದಂತ ವಿ ಸುನಿಲ್ ಕುಮಾರ್ ಅವರು ಇದಕ್ಕೆ ಅನುಮೋದನೆಯನ್ನ ಕೊಡ್ತಾರೆ. ಹೀಗೆ ಈ ಯೋಜನೆಯಿಂದ ಎಸ್ಕಾಂಗಳಿಗೆ ಆರ್ಥಿಕವಾಗಿ ನಷ್ಟ ಉಂಟಾಗುತ್ತೆ ಅಂತ ಆರ್ಥಿಕ ಇಲಾಖೆ ಸ್ಪಷ್ಟವಾಗಿ ಅಭಿಪ್ರಾಯವನ್ನ ಕೊಟ್ಟಿದ್ರು ಕೆಪಿಸಿಎಲ್ ಅವರು ಇದನ್ನ ಸಮರ್ಥಿಸಿಕೊಂಡಿರೋದ್ರ ಹಿಂದೆ ಕಮಿಷನ್ ವ್ಯವಹಾರ ನಡೆದಿದೆ ಅಂತ ಸಾರ್ವಜನಿಕ ವಲಯದಲ್ಲಿ ಆರೋಪಗಳು ಕೇಳಿಬಂದಿದ್ದಾವೆ. ಸರಿ, ಇದಕ್ಕೆ ಅನುಮೋದನೆಯನ್ನು ಕೊಟ್ರು ಅಂತಾನೆ ಇಟ್ಕೊಳ್ಳೋಣ. ಕೆಪಿಸಿಎಲ್ ನ ಅಂಡರ್ ಅಲ್ಲಿ ಇರುವಂತಹ ವಿವಿಧ ಯೋಜನೆಗಳಿಗೆ ಹಣದ ಮೂಲವನ್ನ ಎಲ್ಲಿಂದ ಒದಗಿಸ್ತಾರೆ ಅಂದ್ರೆ, ವಿದೇಶಿ ಕಂಪನಿಯಿಂದ ಸುಮಾರು 10,500 ಕೋಟಿ ರೂಪಾಯಿಗಳಷ್ಟು ಸಾಲ ಪಡಿತೀವಿ ಅಂತ ಹೇಳ್ತಾರೆ. ಅದಕ್ಕೆ ದಾಖಲೆ ಇದೆ. ದಾಖಲೆ ಏನ್ ಹೇಳುತ್ತೆ ಅಂದ್ರೆ, ಕೆಪಿಸಿಎಲ್ ಈಗಾಗಲೇ ವಿವಿಧ ಹಣಕಾಸು ಸಂಸ್ಥೆಗಳಿಂದ ಮತ್ತು ವಾಣಿಜ್ಯ ಬ್ಯಾಂಕ್ಗಳಿಂದ ಸಾಲ ಪಡೆದಿದೆ. ಹೀಗಾಗಿ ಮುಂಬರುವ ಯೋಜನೆಗಳಿಗೆ ಮತ್ತಷ್ಟು ಸಾಲವನ್ನ ಇವರಿಂದ ಪಡೆಯಲು ನಿಗಮಕ್ಕೆ ಕಷ್ಟವಾಗುತ್ತದೆ. ಹಾಗಾಗಿ ಈ ವಿವಿಧ ಯೋಜನೆಗಳಿಗೆ ಆರ್ಥಿಕ ಮತ್ತು ತಾಂತ್ರಿಕ ಪರಿಹಾರಗಳನ್ನು ಒದಗಿಸಲು ಇಸ್ರೇಲ್ ಮೂಲದ ಸಿಂಬಾಮೆಸ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂತಹ ಕಂಪನಿಯಿಂದ ಸ್ಪರ್ಧಾತ್ಮಕ ಬಡ್ಡಿ ದರದಲ್ಲಿ ಸಾಲವನ್ನ ಒದಗಿಸಲು ಅವರು ತಯಾರಿದ್ದಾರೆ. ಹಾಗಾಗಿ ಆರ್ಥಿಕ ಇಲಾಖೆ ನೀವು ಅದಕ್ಕೆ ಅಪ್ರೂವಲ್ ಅನ್ನ ಕೊಡಿ ಅಂತ ಒಂದು ಪ್ರಸ್ತಾವನೆಯನ್ನ ಸಲ್ಲಿಸಿರ್ತಾರೆ. ಅದಕ್ಕೆ ಆರ್ಥಿಕ ಇಲಾಖೆ ಹೀಗೆ ಹೇಳುತ್ತೆ, ನೋಡಿ, ಇತ್ತೀಚೆಗಷ್ಟೇ ಕೆಪಿಸಿಎಲ್ಗೆ ಸುಮಾರು 2,500 ಕೋಟಿ ರೂಪಾಯಿಗಳಷ್ಟು ಸರ್ಕಾರದ ಖಾತ್ರಿಯನ್ನ ನೀಡಿದ್ದೇವೆ. ಇದರ ಮೇಲೆ ಇದಕ್ಕೆ ಒಪ್ಪುವುದು ಎಂದರೆ ಮತ್ತೆ ಸಾಲದ ಹೊಣೆಗಾರಿಕೆ ಸರ್ಕಾರದ ಮೇಲೆ ಬೀಳುತ್ತದೆ ಅಂತ ಆರ್ಥಿಕ ಇಲಾಖೆ ತನ್ನ ಸ್ಪಷ್ಟನೆಯನ್ನ ಕೊಡುತ್ತೆ. ಹಾಗಾದ್ರೆ ಇಸ್ರೇಲಿ ಮೂಲದ ಈ ಸಿಂಬಾಮಸ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂತಹ ಕಂಪನಿ ಯಾವುದು? 10,500 ಕೋಟಿ ರೂಪಾಯಿಗಳಷ್ಟು ಸಾಲ ಕೊಡೋಕೆ ರೆಡಿ ಆಗಿರುವಂತಹ ಈ ಕಂಪನಿ ಯಾವುದು ಅಂದ್ರೆ ಸಿಂಬಾಮಸ್ ಪ್ರೈವೇಟ್ ಲಿಮಿಟೆಡ್ ಇಸ್ರೇಲ್ ಕಂಪನಿಯ ಸಿಂಬಾಮಸ್ ನ ವ್ಯಾಪಾರ ಒಕ್ಕೂಟವಾಗಿದ್ದು 2 ದಶಕಗಳಿಗೂ ಹೆಚ್ಚು ಕಾಲ ಕಾರ್ಯನಿರ್ವಹಿಸುತ್ತಿದೆ. ಗ್ರೂಪ್ ಹೆಡ್ ಕ್ವಾರ್ಟರ್ಸ್ ನ್ಯೂಯಾರ್ಕ್ ನಗರದಲ್ಲಿದ್ದು ಯುರೋಪ್, ರಷ್ಯಾ ಮತ್ತು ಸಿಐಎಸ್, ಆಫ್ರಿಕಾ, ಏಷ್ಯಾ ಮತ್ತು ಲ್ಯಾಟಿನ್ ಅಮೆರಿಕಾದಲ್ಲಿ ಪ್ರಾದೇಶಿಕ ಮತ್ತು ಸ್ಥಳೀಯ ಕಚೇರಿಗಳನ್ನು ಹೊಂದಿದೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಈ ಕಂಪನಿಯು ಪಂಪ್ಡ್ ಹೈಡ್ರೋ ಸ್ಟೋರೇಜ್ ಪ್ಲಾಂಟ್ ಅಥವಾ ನವೀಕರಿಸಬಹುದಾದ ಇಂಧನ ಯೋಜನೆಗಳಲ್ಲಿ ಕಾರ್ಯನಿರ್ವಹಿಸಿರುವುದಿಲ್ಲವೆಂದು ಕಂಪನಿಯ ಪ್ರೊಫೈಲ್ ನಲ್ಲಿ ಗಮನಿಸಲಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಈ ಕಂಪನಿಗೆ ಈ ಪಂಪ್ ಸ್ಟೋರೇಜ್ ವಿಚಾರವಾಗಿ ಯಾವುದೇ ಅನುಭವ ಇಲ್ಲ, ಯಾವುದೇ ಹಿಸ್ಟರಿ ಇಲ್ಲ ಅಂತ ಹೇಳ್ತಾರೆ. ಅಷ್ಟಲ್ಲದೆ ಕೆಲವು ಎಚ್ಚರಿಕೆಗಳನ್ನು ನೀಡಿರುತ್ತೆ. ಏನು ಅಂದ್ರೆ, ಪ್ಲೀಸ್ ಅನಲೈಸ್ ಫ್ರಮ್ ಅನ್ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ. This is not just a financial agency. This is a business consortium based in a different country which wants to involve in KPCL projects either as a financier or as a strategic consultant or maybe something else as well. It is better if a view is taken on the following points ಅಂತನೂ ಹೇಳ್ತಾರೆ. ಯಾವ ಪಾಯಿಂಟ್ಸ್ ಹೇಳ್ತಾರೆ ಅಂದ್ರೆ, whether such a strategic partnership can be done within the ambit of the Companies Act, considering KPCL as a registered company here in India and considering the other company is not. What are the things to be looked at in that case? Whether this partnership can be allowed within the constitution, since constitution clearly says that government of India must borrow on behalf of the states if it is an international lender. ಈ 2 ಪಾಯಿಂಟ್ಗಳು ಎಸ್ ಆದಲ್ಲಿ ವಾಟ್ ಎಕ್ಸಾಕ್ಟ್ಲಿ ಈಸ್ ಕೆಪಿಸಿಎಲ್ ಲುಕಿಂಗ್ ಫಾರ್ ಅಂತ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಅಷ್ಟೇ ಅಲ್ಲ, ಸಾಲ ನೀಡುವ ಯಾವುದೇ ವಿದೇಶಿ ಸಂಸ್ಥೆಯು ಮೊದಲು ಭಾರತ ಸರ್ಕಾರದ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್ ಡಿಇಎ ಇಲಾಖೆಯೊಂದಿಗೆ ಸಂಸ್ಥೆಯ ವಿವರಣೆ, ಉದ್ದೇಶ, ಸಾಲ ನೀಡಿಕೆಯ ವಿವರಣೆಗಳೊಂದಿಗೆ ಒಂದು ಸುತ್ತಿನ ಚರ್ಚೆ ನಡೆಸಬೇಕು. ನಂತರ ಸಾಲ ಪಡೆಯಲು ಉತ್ಸುಕರಾಗಿರುವ ಇಲಾಖೆಯೊಂದಿಗೆ ಚರ್ಚಿಸಿ ಜಾರಿಯಲ್ಲಿರುವ ಮಾರ್ಗಸೂಚಿಗಳ ಅನುಸಾರ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಾರೆ. ಆದರೆ ಈ ಇಸ್ರೇಲಿ ಮೂಲದ ಈ ಸಿಂಬಾಮಸ್ ಅನ್ನುವಂತಹ ಕಂಪನಿ ಈ ಯಾವ ಪ್ರಕ್ರಿಯೆಗಳನ್ನು ನಡೆಸಿರಲ್ಲ. ಹೀಗಿದ್ದರೂ ಕೆಪಿಸಿಎಲ್ ಈ ಕಂಪನಿಯನ್ನ ರೆಕಮೆಂಡ್ ಮಾಡಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿರುವುದು ಹಲವಾರು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ. ಸರಿ, ಸಾಲವನ್ನ ಹೇಗೋ ತಂದ್ರು ಅಂತ ಇಟ್ಕೊಳ್ಳಿ. ಹಾಗಾದ್ರೆ ಸಾಲವನ್ನ ಹೇಗೆ ರೀಪೇಮೆಂಟ್ ಮಾಡ್ತೀರಾ ಅಂದ್ರೆ ಮರುಪಾವತಿನ ಹೇಗ್ ಮಾಡ್ತೀರಾ ಅಂತ ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, the expected repayment period of the loan is in the range of 20 to 25 years at a competitive rate of interest. The debit service will be met out of the cash flow generated from the specific project. The assets of the respective projects will be charged as security against the loans by the way of hypothecation. KPCL will approach the government guarantee in case of need only ಅಂತ ಹೇಳ್ತಾರೆ. ನಿಮ್ಗೆ ಗಮನದಲ್ಲಿರ್ಲಿ, ನಾನು ಈಗಾಗಲೇ ಹೇಳಿದೆ, ಆರ್ಥಿಕ ಇಲಾಖೆ ಇತ್ತೀಚೆಗಷ್ಟೇ 2,500 ಕೋಟಿ ರೂಪಾಯಿಗಳಷ್ಟು ಸರ್ಕಾರದ ಖಾತ್ರಿಯನ್ನ ಕೆಪಿಸಿಎಲ್ಗೆ ನೀಡಿರುತ್ತೆ. ಇದ್ರ ಮೇಲೆ ಮತ್ತೆ ಸಾಲವನ್ನ ಪಡೆದ್ರೆ ಅದು ಸರ್ಕಾರಕ್ಕೆ ಹೊರೆಯಾಗುತ್ತೆ ಅಂತ ಹೇಳಿರುತ್ತೆ. ಆದ್ರೂ ಇವರು ಅಗತ್ಯ ಬಿದ್ದಲ್ಲಿ ಗವರ್ಮೆಂಟ್ ಅನ್ನ ಅಪ್ರೋಚ್ ಮಾಡ್ತೀವಿ ಅಂತ ಹೇಳ್ತಾರೆ. ಈ ಹಿಂದೆ ಸಿಎಜಿ ಒಂದು ವರದಿಯನ್ನ ಸಲ್ಲಿಸಿರುತ್ತೆ. ಬಿಡದಿ ಮತ್ತು ಯಲಹಂಕ ವಿದ್ಯುತ್ ಯೋಜನೆಯಲ್ಲಿ ಸುಮಾರು 2,150 ಕೋಟಿ ರೂಪಾಯಿಗಳನ್ನ ವೆಚ್ಚ ಮಾಡಿದ್ರು ಬಿಡುಗಾಸಿನ ವರಮಾನ ಬಂದಿಲ್ಲ ಅಂತ ಹೇಳಿರುತ್ತೆ. ಅಷ್ಟೇ ಅಲ್ಲ, ಅದನ್ನ ಟೈಮ್ಲಿ ಅಂದ್ರೆ ಇನ್ ಟೈಮ್ ಅಲ್ಲಿ ಕಂಪ್ಲೀಟ್ ಮಾಡದೇ ಇರೋದ್ರಿಂದ ಸುಮಾರು 33 ಕೋಟಿ ರೂಪಾಯಿಗಳಷ್ಟು ಸರ್ಕಾರಕ್ಕೆ ನಷ್ಟ ಆಗಿರುತ್ತೆ ಅಂತಾನು ವರದಿಯಲ್ಲಿ ಹೇಳಿರುತ್ತೆ. ಹೀಗೆ ಚಾಲ್ತಿಯಲ್ಲಿರುವಂತಹ ಯೋಜನೆಗಳನ್ನೇ ಸರಿಯಾದ ಕಾಲಮಿತಿಯಲ್ಲಿ ಮುಗಿಸ್ತಾ ಇಲ್ಲ.
ಇದರ ನಡುವೆ ಹೊಸ ಯೋಜನೆಗಳನ್ನ ತರೋದ್ರಿಂದ ಸಾರ್ವಜನಿಕರ ತೆರಿಗೆ ಹಣವನ್ನ ಪೋಲ್ ಮಾಡ್ದಂಗೆ ಆಗ್ತಾ ಇದೆ. ಈ ಯೋಜನೆಯ ಕುರಿತಾಗಿ ಕೋರ್ಟ್ ನಲ್ಲಿ ಈಗಾಗಲೇ ಮೆಗಾ ಇಂಜಿನಿಯರಿಂಗ್ ಅವರಿಗೆ ಕ್ಲಿಯರೆನ್ಸ್ ಅನ್ನು ನೀಡಲಾಗಿದೆ. ಇನ್ನೇನು ಮೆಗಾ ಇಂಜಿನಿಯರಿಂಗ್ ಅವರು ಕೆಲಸವನ್ನು ಸ್ಟಾರ್ಟ್ ಮಾಡಬಹುದು. ಆದ್ರೆ ಪ್ರಸ್ತುತ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಸಂಪನ್ಮೂಲಗಳನ್ನ ಕ್ರೋಢೀಕರಣ ಮಾಡ್ತಿದೆ. ಅಷ್ಟೇ ಅಲ್ಲ, ಸಾಲವನ್ನ ತೆಗೆದು ಈ ಯೋಜನೆಗಳನ್ನ ಅನುಷ್ಠಾನ ಮಾಡ್ತಾ ಇದೆ. ಏಪ್ರಿಲ್, ಮೇ, ಜೂನ್ ಈ ತ್ರೈಮಾಸಿಕದಲ್ಲಿ ಓಪನ್ ಮಾರ್ಕೆಟ್ ಇಂದ ಸುಮಾರು 10,000 ಕೋಟಿ ರೂಪಾಯಿಗಳಷ್ಟು ಸಾಲವನ್ನ ತೆಗಿತೀವಿ ಅಂತ RBIಗೆ ಈಗಾಗಲೇ ಇನ್ಫಾರ್ಮ್ ಮಾಡಿದೆ. ಹೀಗಿರುವಾಗ, ಅಂದ್ರೆ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದೆ ಇರುವಾಗ ಈ ಯೋಜನೆಗೆ ಅಂದ್ರೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗೆ ಸರ್ಕಾರ ತನ್ನ ಶೇರ್ ಅನ್ನ 50% ಶೇರ್ ಅನ್ನ ಹೇಗೆ ಒದಗಿಸುತ್ತೆ ಮತ್ತು ಯಾವ ಮೂಲಗಳಿಂದ ಒದಗಿಸುತ್ತೆ? ಈಗಾಗಲೇ ಪ್ರಸ್ತುತ ಕಾರ್ಯದಲ್ಲಿರುವಂತಹ ಯೋಜನೆಗಳಿಗೆ ಅನುದಾನವನ್ನ ಕಡಿತ ಮಾಡ್ತಿರುವಂತಹ ಸರ್ಕಾರ ಈ ಯೋಜನೆಗೆ ಅನುದಾನವನ್ನ ಹೇಗೆ ಒದಗಿಸುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಇದು ಈ ವಾರದ ಸಂಚಿಕೆ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ನಾವು ಮಾಡ್ತಿರುವಂತಹ ಪತ್ರಿಕೋದ್ಯಮದಿಂದ ಸಮಾಜಕ್ಕೆ ಕಿಂಚಿತ್ತಾದ್ರೂ ಒಳಿತಾಗ್ತಿದೆ ಅಂತ ನೀವು ಭಾವಿಸದೆ ಆದ್ರೆ ನಮ್ಗೆ ಒಂದು ಸಣ್ಣ ದೇಣಿಗೆ ಕೊಟ್ಟು ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಿ ಫೈಲ್ ಕಳೆದ 3 ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರ್ಬೋದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ. ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.